Welcome to Anath Pathshala. Today we'll be continuing the question answers of lesson Arali Katte, class 9 Tili Kannada. We have finished the question answers. Continuing with the next one, that is Sandarbadodane Vivarisiri. So here dialogues are given. You have to tell from where it is taken from, who told this, in what situation it was told, and the swarasya of this dialogue. First one, ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ದಟ್ ಈಸ್ ಗಿವ್ ದಿಸ್ ಟು ಯಜಮಾನ. ಆಯ್ಕೆ, ಈ ವಾಕ್ಯವನ್ನು ಡಾ.ಬಿ.ಎಲ್. ಸ್ವಾಮಿಯವರ ಹಸಿರು ಹೊನ್ನು ಕೃತಿಯಿಂದ ಆಯ್ದ ಅರಳಿಕಟ್ಟೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. So this statement is taken from Hasiru Honnu book, which is from which Aralikatte was taken, and this is written by Da.B.L. Swami. Sandarbha, that is situation. ಅಶ್ವಥ ಪ್ರತಿಷ್ಠಾಪನೆಗೆ ಸಹಾಯ ಮಾಡಿದ್ದಕ್ಕಾಗಿ ಕೃತಜ್ಞತೆ ಹೇಳಲು ಬಂದ ಶೇಷಪ್ಪನವರು ಈ ಮಾತನ್ನು ಲೇಖಕರ ಸೋದರತ್ತೆಗೆ ಹೇಳಿದರು. ಫಾರ್ ಹೆಲ್ಪಿಂಗ್ ಶೇಷಪ್ಪ to do Ashwata Pratishte, he's come to tell thank you for the writer's father. So at that time Lekhakara Sodarattege ಹೇಳಿದರು. Sheshappa told this statement to Lekhakara Sodaratte. Now in which situation it was told? ಅಶ್ವಥ ಪ್ರತಿಷ್ಠಾಪನೆ ಮಾಡುವ ತಮ್ಮ ಆಸೆ ಈಡೇರಿದ ನಂತರ ಶೇಷಪ್ಪನವರು ಲೇಖಕ ಮನೆಗೆ ಬಂದು ತಾವು ತಂದ ವಸ್ತುಗಳನ್ನು ಲೇಖಕರ ಸೋದರತ್ತೆಗೆ ನೀಡಿ, ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಯಜಮಾನರ ನೆರವಿಲ್ಲದೆ ಹೋಗಿದ್ದರೆ ತಾನು ಈ ಕಾರ್ಯವನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಕೃತಜ್ಞತೆಯ ಮಾತುಗಳನ್ನು ಹೇಳಿ ಹೋದರು. ಸೊ ಅಶ್ವಥ ಪ್ರತಿಷ್ಠಾಪನೆ ಮಾಡುವ ತಮ್ಮ ಆಸೆ ಈಡೇರಿದ ನಂತರ, ಸೊ ಶೇಷಪ್ಪ ಹ್ಯಾಡ್ ದಟ್ ವಿಶ್ ಆಫ್ ಪ್ಲಾಂಟಿಂಗ್ ಒನ್ ಅಶ್ವಥ ಟ್ರೀ ಓವರ್ ದೇರ್ ಆ್ಯಂಡ್ ದ್ಯಾಟ್ ಗಾಟ್ ಫುಲ್ಫಿಲ್ಡ್. ಸೊ ಶೇಷಪ್ಪ ಇಸ್ ಕಮಿಂಗ್ ಟು ದ ಲೇಖಕರ ಮನೆ, ದಟ್ ಇಸ್ ದ ರೈಟರ್ಸ್ ಹೌಸ್, ಆ್ಯಂಡ್ ಹಿ ಹ್ಯಾಸ್ ಬಾಟ್ ಸಮ್ ಗಿಫ್ಟ್ಸ್ ವಿತ್ ಹಿಮ್. ಸೊ ತಾವು ತಂದ ವಸ್ತುಗಳನ್ನು ಲೇಖಕರ ಸೋದರತ್ತೆಗೆ. ಸೊ ಲೇಖಕರ ಸೋದರತ್ತೆ ಮೀನ್ಸ್ ರೈಟರ್ಸ್ ಫಾದರ್ಸ್ ಸಿಸ್ಟರ್. He gives it to her and he says that give this to the ಯಜಮಾನ. ಸೊ ಇವುಗಳನ್ನು ಯಜಮಾನರಿಗೆ ತಲುಪಿಸಿ ಬಿಡಿ. ಯಜಮಾನರ ನೆರವಿಲ್ಲದೆ ಹೋಗಿದ್ದರೆ ತಾನು ಈ ಕಾರ್ಯವನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. He also says that without the help of ಯಜಮಾನ I wouldn't be able to do this work ಎಂದು ಕೃತಜ್ಞತೆಯ ಮಾತುಗಳನ್ನು ಹೇಳಿ ಹೋದರು. So these were the words of thanking the yajamana. He says so and he leaves. ಸ್ವಾರಸ್ಯ. ಸೊ ಇನ್ ಸ್ವಾರಸ್ಯ, ತನಗೆ ನೆರವಾದವರನ್ನು ನೆನಪಿಸಿಕೊಂಡು ಕೃತಜ್ಞತೆ ಸಲ್ಲಿಸುವ ಶೇಷಪ್ಪನವರ ವ್ಯಕ್ತಿತ್ವ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಸೊ ಥ್ರೂ ದಿಸ್ ಇನ್ಸಿಡೆಂಟ್ ವಾಟ್ ವಿ ಲರ್ನ್ ಹಿಯರ್, ಸೊ ತನಗೆ ನೆರವಾದವರನ್ನು, whoever has helped him, ನೆನಪಿಸಿಕೊಂಡು, remembering the people who helped him, ಕೃತಜ್ಞತೆ ಸಲ್ಲಿಸುವ. ಕೃತಜ್ಞತೆ ಮೀನ್ಸ್ ಥ್ಯಾಂಕಿಂಗ್. ಓಕೆ, he is offering his thanks to them. ಶೇಷಪ್ಪನವರ ವ್ಯಕ್ತಿತ್ವ, here we come to know about the ಶೇಷಪ್ಪ's personality, his character, ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಸೊ ಥ್ರೂ ದಿಸ್ ಡೈಲಾಗ್ we come to know about ಶೇಷಪ್ಪ's character here. ಸೆಕೆಂಡ್, ಒಂದಿಷ್ಟು ಹಾಲು ಕುಡಿದು ಹೋಗಬೇಕು. So little bit of milk you should drink and go. ಆಯ್ಕೆ, you have to write the same thing. ಈ ವಾಕ್ಯವನ್ನು ಡಾ.ಬಿ.ಎಲ್. ಸ್ವಾಮಿಯವರ ಹಸಿರು ಹೊನ್ನು ಕೃತಿಯಿಂದ ಆಯ್ದ ಅರಳಿಕಟ್ಟೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. Who told whom? ಈ ವಾಕ್ಯವನ್ನು ಲೇಖಕರ ಸೋದರತ್ತೆ ಶೇಷಪ್ಪನವರಿಗೆ ಹೇಳಿದರು. ಸೊ ದಿಸ್ ಡೈಲಾಗ್ ವಾಸ್ ಟೋಲ್ಡ್ ಬೈ ಲೇಖಕರ ಸೋದರತ್ತೆ, ದಟ್ ಇಸ್ ದ ರೈಟರ್ಸ್ ಆಂಟ್ ಟು ಶೇಷಪ್ಪ. ಸಂದರ್ಭ, ದಟ್ ಇಸ್ ಸಿಚುವೇಶನ್. ಶೇಷಪ್ಪನವರು ಅಶ್ವಥ ಪ್ರತಿಷ್ಠಾಪನೆ ಮಾಡಿದ ನಂತರ ಲೇಖಕರ ಮನೆಗೆ ಬಂದು ತಾವು ತಂದ ವಸ್ತುಗಳನ್ನು ಲೇಖಕರ ಸೋದರತ್ತೆಯ ಕೈಗೆ ಕೊಟ್ಟು ಯಜಮಾನರಿಗೆ ತಮ್ಮ ಕೃತಜ್ಞತೆಯನ್ನು ತಿಳಿಸಿ ಹೇಳಿ ಹೊರಟರು. ಆಗ ಲೇಖಕರ ಸೋದರತ್ತೆ ಶೇಷಪ್ಪನವರಿಗೆ ಒಂದಿಷ್ಟು ಹಾಲು ಕುಡಿ ಹೋಗಬೇಕು ಎಂದು ಹೇಳಿದರು. ಹಿಯರ್ ಅಗೇನ್ ಶೇಷಪ್ಪ's wish to do ಅಶ್ವಥ ಪ್ರತಿಷ್ಠಾಪನೆ
After that was fulfilled, and after that he comes to the lekakara mane, that is the writer's house, and tavu tanda vastugalannu, he bought some gifts, no, he gives it to the writer's aunt. So the lekakara sodaratteya kaige kottu, he gives in her hand, and he says, yajamanarige tamma ಕೃತಜ್ಞತೆಯನ್ನು ತಿಳಿಸಿ ಹೇಳಿ ಹೊರಟರು. He told his thanks to the yajamana and he is about to leave. ಆಗ ಲೇಖಕರ ಸೋದರತ್ತೆ, the time the ಲೇಖಕರ, that is the writer's aunt, says to ಶೇಷಪ್ಪ, ಒಂದಿಷ್ಟು ಹಾಲು ಕುಡಿದು, ಡ್ರಿಂಕ್ ಅ ಲಿಟಲ್ ಬಿಟ್ ಆಫ್ ಮಿಲ್ಕ್, ಹೋಗಬೇಕು, ಆ್ಯಂಡ್ ಗೋ, ಡ್ರಿಂಕ್ ಅ ಲಿಟಲ್ ಬಿಟ್ ಆಫ್ ಮಿಲ್ಕ್ ಆ್ಯಂಡ್ ಗೋ. ಸ್ವಾರಸ್ಯ, ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸೋ ಉತ್ತಮವಾದ ಭಾರತೀಯ ಸಂಸ್ಕೃತವನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. So from this situation we come to know that ಮನೆಗೆ ಬಂದ ಅತಿಥಿಗಳನ್ನು, the guest who come to your house, ಸತ್ಕರಿಸಿ, you have to greet them well, and ಉತ್ತಮವಾದ ಭಾರತೀಯ ಸಂಸ್ಕೃತ, very good Indian culture we get to see in this situation over here. Means the guest who comes, we have to treat them well. That is an Indian culture. Third, ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ಸೊ ಅಕ್ಕಿ ಬೇಳೆ ಸಾಮಗ್ರಿ, these are all the cooking ingredients, that is the rice and the pulses etc. ನಮ್ಮ ಮನೆಯಿಂದಲೇ ಕೊಡುತ್ತೇನೆ, from my house only I will give. ಆಯ್ಕೆ, ಈ ವಾಕ್ಯವನ್ನು ಡಾ.ಬಿ.ಎಲ್. ಸ್ವಾಮಿಯವರ ಹಸಿರು ಹೊನ್ನು ಕೃತಿಯಿಂದ ಆಯ್ದ ಅರಳಿಕಟ್ಟೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಈ ವಾಕ್ಯವನ್ನು ಲೇಖಕರ ಸೋದರತೆ ಶೇಷಪ್ಪನವರಿಗೆ ಹೇಳಿದರು. ಸೊ ದಿಸ್ ಸೆಂಟೆನ್ಸ್ ವಾಸ್ ಟೋಲ್ಡ್ ಬೈ ದ ರೈಟರ್ಸ್ ಆಂಟ್, ಲೇಖಕರ ಸೋದರತೆ, ಟು ಶೇಷಪ್ಪ. ಸಂದರ್ಭ, ದಟ್ ಇಸ್ ಸಿಚುವೇಶನ್, ಶೇಷಪ್ಪನವರು ಅಶ್ವತ್ಥ ಪ್ರತಿಷ್ಠಾಪನೆ ಮಾಡುವ ತಮ್ಮ ಆಸೆ ಈಡೇರಿದ ನಂತರ ಲೇಖಕರ ಮನೆಗೆ ಬಂದು ಕೃತಜ್ಞತೆಗಳನ್ನು ಹೇಳಿದರು. ಲೇಖಕರ ಸೋದರತೆ ಹಾಲು ಕುಡಿದು ಹೋಗುವಂತೆ ಹೇಳಿದಾಗ, ಇವತ್ತು 4 ಜನರಿಗೆ ಭೋಜನ ಬಡಿಸಬೇಕು, ಅದಕ್ಕಾಗಿ 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು ಎಂದರು. ಆಗ ಲೇಖಕರ ಸೋದರತ್ತೆ, ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ಎಂದು ಉದಾರತೆಯಿಂದ ಹೇಳಿದರು. So again here Sheshappa's wish to plant one ashwatha was fulfilled. So ತಮ್ಮ ಆಸೆ ಈಡೇರಿದ ನಂತರ, after his desires, his wishes were fulfilled, he comes to the ಲೇಖಕರ ಮನೆ, that is the writer's house, to say thank you. So at that time ಲೇಖಕರ ಸೋದರತೆ, that is writer's aunt, says drink some milk and go. So ಹಾಲು ಕುಡಿದು ಹೋಗುವಂತೆ ಹೇಳಿದಾಗ, now ಶೇಷಪ್ಪ is replying to her, ಇವತ್ತು 4 ಜನರಿಗೆ ಭೋಜನ ಬಡಿಸಬೇಕು. Today I have to feed 4 people. ಭೋಜನ is food. 4 ಜನರು means for 4 people. ಬಡಿಸಬೇಕು, to serve the food. ಅದಕ್ಕಾಗಿ 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕೆಂದರು. ಸೊ ಫಾರ್ ದ್ಯಾಟ್ ಐ ಹ್ಯಾವ್ ಟು ಗೋ ಟು 4-5 ಮನೆಗಳಿಗೆ, ಹೌಸಸ್, ಆ್ಯಂಡ್ ಐ ಹ್ಯಾವ್ ಟು ಬೆಗ್ ದೇರ್, ಭಿಕ್ಷೆ ತೆಗೆದುಕೊಳ್ಳಬೇಕು ಎಂದರು. ಆಗ ಲೇಖಕರ ಸೋದರತೆ, ದ ಟೈಮ್ ದ ರೈಟರ್ಸ್ ಆಂಟ್ ಈಸ್ ರಿಪ್ಲೈಯಿಂಗ್, ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ನಾವು ದ ಆಂಟ್ ಇಸ್ ಸೇಯಿಂಗ್, ವೈ ಹ್ಯಾವ್ ಟು ಗೋ ಅಂಡ್ ಬೆಗ್ ಇನ್ 4 houses? ಐ ವಿಲ್ ಓನ್ಲಿ ಗಿವ್ ಯು ಆಲ್ ದ ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಡ್ ಫಾರ್ ಕುಕ್ಕಿಂಗ್ ಎಂದು ಉದಾರತೆಯಿಂದ ಹೇಳಿದರು. ಸೊ ದಿಸ್ ವಾಸ್ ಇನ್ ಜನರಸ್ಲಿ ಶಿ ಇಸ್ ಸೇಯಿಂಗ್ ಸೊ. ಸ್ವಾರಸ್ಯ, ಒಳ್ಳೆಯ ಕಾರ್ಯದ ಸಲುವಾಗಿ ಉದಾರವಾಗಿ ದಾನ ಮಾಡುವ ಲೇಖಕರ ಸೋದರತೆಯ ಔದಾರ್ಯದ ಗುಣವನ್ನು ಈ ವಾಕ್ಯದಲ್ಲಿ ಹೇಳಲಾಗಿದೆ. ಸೊ ಒಳ್ಳೆಯ ಕಾರ್ಯದ ಸಲುವಾಗಿ, ಫಾರ್ ಅ ಗುಡ್ ವರ್ಕ್, ಉದಾರವಾಗಿ, ಜನರಸ್ಲಿ ದಾನ ಮಾಡುವ ಲೇಖಕರ ಸೋದರತೆ. ದಾನ ಮೀನ್ಸ್ ಗಿವಿಂಗ್, doing charity you can say. So the ಲೇಖಕರ ಸೋದರತೆ, that is writer's aunt, ಔದಾರ್ಯ ಗುಣವನ್ನು, the generous quality of her, we can see in this situation. Fourth, ಅಶ್ವತ್ಥ ಬರೀ ಮರವಲ್ಲ. ಅಶ್ವತ್ಥ is a name of a tree, so that is not just a tree. ಆಯ್ಕೆ, ಈ ವಾಕ್ಯವನ್ನು ಡಾ.ಬಿ.ಎಲ್. ಸ್ವಾಮಿ ಅವರ ಹಸಿರು ಹೊನ್ನು ಕೃತಿಯಿಂದ ಆಯ್ದ ಅರಳಿಕಟ್ಟೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. Who told this?
ಅಶ್ವತ್ಥ ಮರದ ಉಪಯುಕ್ತತೆಯ ಬಗ್ಗೆ ಹೇಳುತ್ತಾ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸೊ ವೆನ್ ದ ರೈಟರ್ ಇಸ್ ಟಾಕಿಂಗ್ ಅಬೌಟ್ ದ ಯೂಸ್ಫುಲ್ನೆಸ್ ಆಫ್ ಅಶ್ವತ್ಥ ಟ್ರೀ, that is upayuktate, usefulness of ashwatha mara, that is ashwatha tree, he says this sentence. ಸಂದರ್ಭ, ದಟ್ ಇಸ್ ಸಿಚುವೇಶನ್. ಅಶ್ವತ್ಥ ಮರದ ಉಪಯುಕ್ತತೆ ಬಗ್ಗೆ ಹೇಳುತ್ತಾ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಅಶ್ವತ್ಥ ಮರ ಮತ್ತು ಅಶ್ವತ್ಥ ಕಟ್ಟೆ ಇವೆರಡು ಜನಜೀವನದಲ್ಲಿ ಬಹುಕಾಲದಿಂದ ಒಂದಾಗಿ ಬಿಟ್ಟಿವೆ. ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳಿಗೆ, ಪಂಚಾಯಿತಿಗಳಿಗೆ, ಮದುವೆ ಮುಂಜಿಗಳಿಗೆ ಪ್ರಶಸ್ತವಾದ ಸ್ಥಳ ಅಶ್ವತ್ಥ ಕಟ್ಟೆಯಾಗಿದೆ. ಪ್ರವಾಸಿಗಳಿಗೂ ಯಾತ್ರಾರ್ಥಿಗಳಿಗೂ, ಮಕ್ಕಳ ಆಟ ಓಟ ಪಾಠಗಳಿಗೂ, ಹಿರಿಯರ ಗಾಳಿ ಸೇವನೆಗೂ, ವಿಚಾರ ವಿನಿಮಯಕ್ಕೂ ಒಪ್ಪುವ ಆಶ್ರಯ ಅಶ್ವತ್ಥ ಕಟ್ಟೆಯಾಗಿದೆ ಎಂದು ಲೇಖಕರು ಅಶ್ವತ್ಥದ ಉಪಯುಕ್ತತೆಯ ಬಗ್ಗೆ ಹೇಳುತ್ತಾರೆ. So when the writer is talking about the usefulness of the ashwatha tree, he is saying so. ಅಶ್ವತ್ಥ ಮರ ಮತ್ತು ಅಶ್ವತ್ಥ ಕಟ್ಟೆ. ಸೊ ಅಶ್ವತ್ಥ ಟ್ರೀ ಆ್ಯಂಡ್ ದ ಕಟ್ಟೆ. ಕಟ್ಟೆ ಇಸ್ ಅ ಪ್ಲಾಟ್ಫಾರ್ಮ್ ಅರೌಂಡ್ ದ ಟ್ರೀ. ಬೋತ್ ಆಫ್ ದೆಮ್, ಇವೆರಡು ಜನಜೀವನದಲ್ಲಿ ಬಹುಕಾಲದಿಂದ ಒಂದಾಗಿ ಬಿಟ್ಟಿವೆ. ಸೊ ದಿಸ್ ಇಸ್ ಕಮ್ ಫಾರ್ ಅ ಲಾಂಗ್ ಟೈಮ್. ಇಟ್ಸ್ ಬಿಕಮ್ ಅ ಪಾರ್ಟ್ ಆಫ್ ಅ ಪೀಪಲ್ಸ್ ಲೈಫ್ ಓವರ್ ಹಿಯರ್. ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳಿಗೆ, ಸೊ ಹಿಯರ್ ದೇ ಟೆಲಿಂಗ್ ಹೌ ಇಟ್ ಇಸ್ ಯೂಸ್ಫುಲ್. ಇಟ್ ಇಸ್ ಸೇಮ್ ಆಸ್ ದ ಆನ್ಸರ್ ವಿಚ್ ಯು ಹ್ಯಾವ್ ಲರ್ನ್ಡ್ ಅರ್ಲಿಯರ್. ಸೊ ದೇ ಆರ್ ಸೇಯಿಂಗ್ ಸಾರ್ವಜನಿಕ ಸಮಾರಂಭಗಳಿಗೆ, ಸೊ ದ ಕಾಮನ್ ಫಂಕ್ಷನ್ಸ್ that take place. ಪಂಚಾಯಿತಿಗಳಿಗೆ, ದ ಪಂಚಾಯತ್ ಮೀಟಿಂಗ್ಸ್. ಫಾರ್ ದ ವೆಡ್ಡಿಂಗ್ಸ್, ಮದುವೆ ಮುಂಜಿಗಳಿಗೆ. ಪ್ರಶಸ್ತವಾದ ಸ್ಥಳ ಅಶ್ವತ್ಥ ಕಟ್ಟೆ. ಆಲ್ ದೀಸ್ ಟೇಕ್ ಪ್ಲೇಸ್ ಅಂಡರ್ ದಿ ಅಶ್ವತ್ಥ ಕಟ್ಟೆ ಓವರ್ ಹಿಯರ್. ಫಾರ್ ಪ್ರವಾಸಿಗಳಿಗೂ, ಫಾರ್ ದ ಟ್ರಾವೆಲರ್ಸ್, ಯಾತ್ರಿಗಳಿಗೂ, ಮಕ್ಕಳ ಆಟ ಓಟ ಪಾಠಗಳಿಗೂ, ಹಿರಿಯರ ಗಾಳಿ ಸೇವನೆಗೂ, ವಿಚಾರ ವಿನಿಮಯಕ್ಕೂ ಒಪ್ಪುವ ಆಶ್ರಯ ಅಶ್ವತ್ಥ. ಫಾರ್ ದ ಟ್ರಾವೆಲರ್ಸ್, ಫಾರ್ ದ ಚಿಲ್ಡ್ರನ್ ಟು ಪ್ಲೇ ಆ್ಯಂಡ್ ರೀಡ್, ಆ್ಯಂಡ್ ಫಾರ್ elderly people to take fresh air. All these is a proper place will be ಅಶ್ವತ್ಥ ಕಟ್ಟೆ. ಸೊ ಕಟ್ಟೆಯಾಗಿದೆ ಎಂದು ಲೇಖಕರು ಅಶ್ವತ್ಥದ ಉಪಯುಕ್ತತೆಯ ಬಗ್ಗೆ ಹೇಳುತ್ತಾರೆ. ಸೊ ಹಿಯರ್ ದ ರೈಟರ್ ಇಸ್ ಟಾಕಿಂಗ್ ಅಬೌಟ್ ದ ಯೂಸ್ಫುಲ್ನೆಸ್ ಆಫ್ ದಿ ಅಶ್ವತ್ಥ ಕಟ್ಟೆ. ಸ್ವಾರಸ್ಯ. ಸೊ ವಾಟ್ ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಸಿಚುವೇಶನ್ ಈಸ್, ಅಶ್ವತ್ಥ ಮರ ಮತ್ತು ಅಶ್ವತ್ಥ ಕಟ್ಟೆಯ ಉಪಯೋಗಗಳನ್ನು ಈ ವಾಕ್ಯದಲ್ಲಿ ವಿವರಿಸಲಾಗಿದೆ. ಸೊ ಥ್ರೂ ದಿಸ್ ವಿ ಕಮ್ ಟು ನೋ ಅಬೌಟ್ ದ ಯೂಸ್ಫುಲ್ನೆಸ್ ಆಫ್ ದಿ ಅಶ್ವತ್ಥ ಕಟ್ಟೆ. ಥರ್ಡ್, ಭಾಷಾಭ್ಯಾಸ, ದಟ್ ಇಸ್ ಲ್ಯಾಂಗ್ವೇಜ್ ಆಕ್ಟಿವಿಟೀಸ್. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ಸೊ ವರ್ಡ್ಸ್ ಆರ್ ಗಿವನ್. ಯು ಹ್ಯಾವ್ ಟು ರೈಟ್ ದಿ ತತ್ಸಮ ತದ್ಭವ ಆಫ್ ದೀಸ್ ವರ್ಡ್ಸ್. ಸೊ ತತ್ಸಮ ಈಸ್ ಸಂಸ್ಕೃತ್ ವರ್ಡ್, ತದ್ಭವ ಈಸ್ ದಟ್ ಇಸ್ ಕನ್ನಡ ವರ್ಡ್. ನಿತ್ಯ, ನಿಚ್ಚ. ಕಾರ್ಯ, ಕಜ್ಜ. ಸಂಸ್ಥಾ, ಸಂತೆ, ಸಂಸ್ಥೆ. ಸ್ಥಾನ, ತಾನ. ರಕ್ತ, ರಕುತ. ಭಿಕ್ಷೆ, ಬಿಕ್ಕೆ. ಆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಬರೆಯಿರಿ. ವಿರುದ್ಧಾರ್ಥ ಮೀನ್ಸ್ ಆಪೋಸಿಟ್ಸ್. ಇಳಿ, ಹತ್ತು, ಏರು. ಇಳಿ ಮೀನ್ಸ್ ಗೆಟ್ ಡೌನ್. ಹತ್ತು ಇಸ್ ಕ್ಲೈಂಬ್ ಅಪ್ ಆರ್ ಏರು. ಆಸೆ, ದಟ್ ಇಸ್ ಡಿಸೈರ್. ನಿರಾಸೆ ಮೀನ್ಸ್ ಡಿಸಪಾಯಿಂಟ್ಮೆಂಟ್. ಕೃತಜ್ಞತೆ, thankfulness. Krithagnate. Here you have to see the difference in this word here. Krithagnate. Bhara, heavy. Hagura, light. Bhaya, fear. Nirbhaya, fearless. Nischinte, worryless. Opposite is chinte, worryful. E ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೇಳಿರಿ. ಸೊ ವರ್ಡ್ಸ್ ಆರ್ ಗಿವನ್. ಯು ಹ್ಯಾವ್ ಟು ಸ್ಪ್ಲಿಟ್ ದ ವರ್ಡ್ಸ್ ಆ್ಯಂಡ್ ಯು ಹ್ಯಾವ್ ಟು ಟೆಲ್ ವಿಚ್ ಸಂಧಿ ಇಟ್ ಬಿಲಾಂಗ್ಸ್ ಟು. ಮನೆಗೊಬ್ಬ, ಮನೆಗೆ ಪ್ಲಸ್ ಒಬ್ಬ. ದಿಸ್ ಇಸ್ ಲೋಪ ಸಂಧಿ. ಸೊ ವೆನ್ ಯು ಆರ್ ಸ್ಪ್ಲಿಟ್ಟಿಂಗ್, ಬೋತ್ ದ ವರ್ಡ್ಸ್ ಶುಡ್ ಬಿ ಮೀನಿಂಗ್ಫುಲ್. ಕಿವಿಯಂತು, ಕಿವಿ ಪ್ಲಸ್ ಅಂತು. ಆಗಮ ಸಂಧಿ. ಭಿಕ್ಷೆಯಿಂದ, ಭಿಕ್ಷೆ ಪ್ಲಸ್ ಇಂದ, ದಟ್ ಇಸ್ ಆಗಮ ಸಂಧಿ. ಮರಕ್ಕೊಂದು, ಮರಕ್ಕೆ ಪ್ಲಸ್ ಒಂದು, ಲೋಪ ಸಂಧಿ. ಇದೇಕೆ, ಇದು ಪ್ಲಸ್ ಏಕೆ, ಲೋಪ ಸಂಧಿ. ಈ
ಕೆಳಗೆ ನೀಡಿರುವ ಪದಗಳನ್ನು ಮಾದರಿಯಂತೆ ವಿಭಿನ್ನಾರ್ಥಗಳಲ್ಲಿ ವಾಕ್ಯಗಳನ್ನು ರಚಿಸಿ. ಸೊ ಕೆಳಗೆ ನೀಡಿರುವ ಪದ ಮೀನ್ಸ್ ವರ್ಡ್ಸ್ ಆರ್ ಗಿವನ್ ಓವರ್ ಹಿಯರ್. ಮಾದರಿಯಂತೆ, ಮಾದರಿ ಮೀನ್ಸ್ ಎಕ್ಸಾಂಪಲ್. ವಿಭಿನ್ನಾರ್ಥಗಳಲ್ಲಿ means these words are having more than one meanings. So you have to make sentences. For example, ತಂದೆ. ಸೊ ನಾನು ಈ ಪುಸ್ತಕವನ್ನು ಅಂಗಡಿಯಿಂದ ತಂದೆ. ಸೊ ಐ brought this book from a shop. So here ತಂದೆ means brought. ನನ್ನ ತಂದೆ ಬೆಂಗಳೂರಿಗೆ ಹೋಗಿದ್ದಾರೆ. My father went to Bengaluru. So here Tande means father. So Tande has two meanings here. One, it means I brought it. Another meaning is the father. So like this you have to make sentences using all these words. Tore. So Tore means a river, that is Nadi, or Bidu means leave it off, give it off. Bidu. So these are the two meanings for ತೊರೆ. ಸೊ ನದಿ. ಊರಿನ ಪಕ್ಕದಲ್ಲಿ ಹರಿಯುವ ತೊರೆ ಬತ್ತಿ ಹೋಗಿದೆ. ಸೊ ಊರಿನ ಪಕ್ಕದಲ್ಲಿ, ನಿಯರ್ ದ ಪ್ಲೇಸ್ ಆರ್ ಅ ವಿಲೇಜ್, ಹರಿಯುವ ತೊರೆ, ದೇರ್ ವಾಸ್ ಅ ರಿವರ್ ದಟ್ ವಾಸ್ ಫ್ಲೋಯಿಂಗ್, ಬತ್ತಿ ಹೋಗಿದೆ. ಇಟ್ ಇಸ್ ಡ್ರೈಡ್ ಅಪ್. ಬಿಡು ಮೀನ್ಸ್ ಗಿವ್ ಅವೇ, ಲೀವ್ ಇಟ್ ಆಫ್. ವಿಭೀಷಣನು ರಾವಣನ ಪಕ್ಷವನ್ನು ತೊರೆದನು. ಸೊ ವಿಭೀಷಣ ಲೆಫ್ಟ್ ರಾವಣಸ್ ಪಾರ್ಟಿ. ಆರ್ ಕೆಟ್ಟ ಅಭ್ಯಾಸಗಳನ್ನು ನಾವು ತೊರೆಯಬೇಕು. ಬ್ಯಾಡ್ ಹ್ಯಾಬಿಟ್ಸ್ ವಿ ಶುಡ್ ಲೀವ್ ಇಟ್ ಆಫ್. ಮಡಿ. ಒನ್ ಮೀನ್ಸ್ ಶುದ್ಧ, ದಟ್ ಈಸ್ ಬೀಯಿಂಗ್ ವೆರಿ ಕ್ಲೀನ್. ಆ್ಯಂಡ್ ಸಾವು is another meaning, that is death. So madi has two meanings. First is shuddha, that is cleanliness. ದೇವರಿಗೆ ಪೂಜೆ ಮಾಡುವಾಗ ಮಡಿಬಟ್ಟೆಯನ್ನೇ ಧರಿಸಬೇಕು. ಸೊ ವೆನ್ ವಿ ಪ್ರೇಯಿಂಗ್ ಟು ಗಾಡ್ ವಿ ಶುಡ್ ವೇರ್ ಕ್ಲೀನ್ ಕ್ಲೋತ್ಸ್. ಸಾವು, ದಟ್ ಇಸ್ ಡೆತ್. ದೇಶದ ರಕ್ಷಣೆಗಾಗಿ ಹೋರಾಡಿದ ವೀರ ಯೋಧರು ಮಡಿದರು. ಸೊ ಹಿಯರ್ ಮಡಿ ಮೀನ್ಸ್ ಡೆತ್. ಸೊ ಸೋಲ್ಜರ್ಸ್ ಹೂ ವೇರ್ ಫೈಟಿಂಗ್ ಫಾರ್ ಪ್ರೊಟೆಕ್ಟಿಂಗ್ their country died. Or you can say ಸುನಾಮಿಯಿಂದ ನೂರಾರು ಜನರು ಮಡಿದರು. Because of tsunami, more than hundreds of people died. Next word is kale. Kale means one kind of brightness, you can say, or beauty, that is ತೇಜಸ್ಸು or ಸೌಂದರ್ಯ. ನಿರಂತರ ಅನಾರೋಗ್ಯದಿಂದ ಆತನ ಮುಖದ ಕಳೆ ಮಾಯವಾಗಿದೆ. Because of continuous illness, anarogya is illness, he has lost the brightness on his face. Another meaning is kasa, that is the garbage, you can say, or unwanted weed plants, you can say weed plants. ಸೊ ರೈತನು ಗದ್ದೆಯಲ್ಲಿ ಬೆಳೆದಿದ್ದ ಕಳೆಯನ್ನು ಕಿತ್ತು ಹಾಕಿದನು. ಸೊ ರೈತನು, ದಟ್ ಈಸ್ ಅ ಫಾರ್ಮರ್ಸ್, ಇನ್ ಹಿಸ್ ಫಾರ್ಮ್ he pulled out or cleared the weeds. ಕಳೆಯನ್ನು, that is a weed plants, unwanted plants, ಕಿತ್ತು ಹಾಕಿದನು. He pulled them and destroyed it. Another word is ಕಳೆ, that is lost also, you can say here. One more meaning other than this is ಶಾಲೆಯಲ್ಲಿ ಪುಸ್ತಕ ಕಳೆದು ಹೋಯಿತು. So in the school they lost their book. Last one, ಮುಗಿ. ಮುಗಿ means one meaning is ಮುಕ್ತಾಯವಾಗು, means end. ನಿನ್ನೆಗೆ ಪರೀಕ್ಷೆ ಮುಗಿಯಿತು. Yesterday exam got over, it ended. Another meaning is ನಮಸ್ಕರಿಸು, means greet. ಹಿರಿಯರಿಗೆ ಕೈ ಮುಗಿಯಬೇಕು. ಫಾರ್ ಎಲ್ಡರ್ಸ್ ವಿ ಶುಡ್ ಕೈ ಮುಗಿದು ನಮಸ್ಕರಿಸಬೇಕು, means we have to fold our hands and say ನಮಸ್ಕಾರ. Thank you.